ಎಲ್ಲ ನಮಸ್ಕಾರ. ಮತ್ತೊಮ್ಮೆ ಕೂಲ್ ಹೋಮ್ ಟೆಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವು ಯೂಸ್ ಮಾಡೋ ಆರ್ ಒ ವಾಟರು ಅಸಿಡಿಕ್ ಇದೆಯಾ ಅಥವಾ ಆಲ್ಕಲೈನ್ ಇದೆಯಾ? ಅಕಾರ್ಡಿಂಗ್ ಟು BIS ಇದೆಯಲ್ಲ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್, ಅವ್ರ ಪ್ರಕಾರ ನಿಮ್ಮ ಆರ್ ಒ ವಾಟರು ಅಥವಾ ನೀವು ಕುಡಿಯೋ ನೀರಿದ pH ವ್ಯಾಲ್ಯೂ 6.5 ಇಂದ 8.5 ವರೆಗೆ ಇರಬೇಕು ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡ್ತಾರೆ. ಸೊ ಇವಾಗ ನಿಮ್ಮ ಆರ್ ಒ ವಾಟರ್ದು pH ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಅದು ಒಂದು ಕಿಟ್ ಬರುತ್ತೆ ನಿಮಗೆ. ಇದು ಇದರಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಓಕೆ, ವ್ಯಾಲ್ಯೂಸು. ಆಮೇಲೆ ಇದು ಲಿಟ್ಮಸ್ ಪೇಪರ್ ಇದು. ಓಕೆ, ಇದು ಒಂದು ಸ್ಟ್ರಿಪ್ಪನ್ನು ತೊಗೊಂಡು ನೀರಲ್ಲಿ ಹಾಕ್ಬಿಟ್ಟು ನೀವು ಲಿಟ್ರಲ್ಲಿ ಚೆಕ್ ಮಾಡ್ಬೋದು ನಿಮ್ಮ ಕುಡಿಯೋ ನೀರು ಆಲ್ಕಲೈನ್ ಇದೆಯಾ ಅಥವಾ ಅಸಿಡಿಕ್ ಇದೆಯಾ ಅಂತ ಹೇಳ್ಬಿಟ್ಟು. ನಾನು ಇವತ್ತು ಅದನ್ನು ಮಾಡಿ ತೋರಿಸ್ತೀನಿ ನಮ್ಮ ಆರ್ ಒ ವಾಟರಲ್ಲಿ. ಮತ್ತು ಫಾರ್ ಕನ್ಫರ್ಮೇಷನು ಅಸಿಡಿಕ್ ವಾಟರು ಈ ಕಿಟ್ಟಲ್ಲಿ ಹೇಗೆ ತೋರಿಸುತ್ತೆ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ನಾನೇನು ಮಾಡ್ತೀನಿ, ಒಂದು ಲೆಮನ್ನನ್ನು ಸೇಮ್ ಆರ್ ಒ ವಾಟ್ರಿಗೆ ಹಾಕ್ಬಿಟ್ಟು ಅದನ್ನು ಅಸಿಡಿಕ್ ಮಾಡಿ ಇದು ಯಾವ ಥರ ರಿಸಲ್ಟ್ ತೋರಿಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇವಾಗ ಫುಲ್ ಡೀಟೇಲ್ನ ನೋಡ್ಬನ್ನಿ. ಫ್ರೆಂಡ್ಸ್, ಇವಾಗ ಆರ್ ಒ ವಾಟ್ರು ಹಿಡ್ಕೊತಾ ಇದ್ದೀನಿ ನಾನು. ಅರ್ಧ ಕಪ್ ಸಾಕಾಗುತ್ತೆ. ಅರ್ಧ ಕಪ್ ತೊಗೊಂಡಿದ್ದೀನಿ. ಓಕೆ, ಇಟ್ಕೊಳ್ಳೋಣ. ಟೆಸ್ಟಿಂಗ್ ಕಿಟ್ಟು ಇಲ್ಲಿ ನೀವು ನೋಡ್ಬೋದು 1 to 14 ಇದೆ. ನಾನು ಈಗ ಒಂದು ಪೇಪರನ್ನು ತೊಗೊತೀನಿ. ಅದನ್ನು ತೊಗೊಂಡು ನೀರೊಳಗೆ ಡಿಪ್ ಮಾಡ್ತೀನಿ. ಓಕೆ, 2 ಸೆಕೆಂಡ್ ಡಿಪ್ ಮಾಡಿ ಸಾಕಾಗುತ್ತೆ. ಈಗ ನೀವು ರಿಸಲ್ಟ್ ಬರಬೇಕು ಅಂದರೆ ಆಲ್ಮೋಸ್ಟು 10 ಸೆಕೆಂಡ್ ಆಗುತ್ತೆ. ಆ್ಯಕ್ಚುಲಿ ನೀವು ನೋಡ್ಬೋದು ಸ್ಲೈಟಾಗಿ ಕಲ್ಲರು ಚೇಂಜ್ ಆಗ್ತಾಯಿದೆ. ಓಕೆ, ನೋಡಿ ಬೆರಳು ತುದಿಲಿರೋ ಕಲ್ಲರ್ ನೋಡಿ ಪೇಪರ್ದು, ಮತ್ತು ಮುಂದಿರೋದು ಕಲ್ಲರ್ ನೋಡಿ ಹೆಂಗೆ ಚೇಂಜ್ ಆಗಿದೆ ಅಂತೇಳ್ಬಿಟ್ಟು. ಈಗ ಆಲ್ಮೋಸ್ಟು 10 ಸೆಕೆಂಡ್ ಆಯಿತು. ಈಗ ಕಂಪೇರ್ ಮಾಡೋಣ ಇದ್ರ ಜೊತೆಗೆ. ಓಕೆ, ನೋಡಿ 7ಗೆ ಮ್ಯಾಚ್ ಆಗುತ್ತೆ. ನೋಡಿ ಇದು ಆಲ್ಮೋಸ್ಟ್ 7ಗೆ ಮ್ಯಾಚ್ ಆಗುತ್ತೆ. ಓಕೆ, ಸೊ ನ್ಯೂಟ್ರಲ್ ಇದೆ. ಆ ಕಡೆ ಫುಲ್ ಆಲ್ಕಲೈನೂ ಇಲ್ಲ, ಅಸಿಡಿಕ್ಕೂ ಇಲ್ಲ. ಸೊ ಆ ಥರ ಇದೆ. ಓಕೆ, ನೆಕ್ಸ್ಟು ಇವಾಗ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಾನೇನು ಮಾಡ್ತೀನಿ ಅಂತಂದರೆ, ಇವಾಗ ಲಿಂಬೆಹಣ್ಣು ಹಾಕ್ತೀನಿ. ಇದಕ್ಕೆ ಒಂದು 4-5 ಡ್ರಾಪ್ ಹಾಕಿ ಸಾಕಾಗತ್ತೆ. ಹಾಕ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಓಕೆ, ಇವಾಗ ಒಂದು ಸ್ಟ್ರಿಪ್ ತೊಗೊತೀನಿ. ಇದನ್ನು ಕೂಡ ಡ್ರಿಪ್ ಮಾಡೋಣ. 1, 2 ನೋಡಿ. ಇದು ಕೂಡ 10 ಸೆಕೆಂಡ್ ವೆಯ್ಟ್ ಮಾಡಬೇಕು. ನೋಡಿ ಕಲ್ಲರ್ ನೋಡಿ ಹೆಂಗೆ ಚೇಂಜ್ ಆಗಿದೆ. ಆರೆಂಜ್ ಕಲ್ಲರ್ ಥರ ಆಗಿದೆ. ಓಕೆ, ಕಂಪೇರ್ ಮಾಡ್ಬೋದು. 2 ಕಲ್ಲರ್ ನೀವು ಆರೆಂಜ್ ಕಲ್ಲರ್ ಕಾಣಿಸ್ತಾ ಇದೆ. ಓಕೆ, ಸೊ ಆಲ್ಮೋಸ್ಟ್ 10 ಸೆಕೆಂಡ್ ಆಯಿತು. ಇವಾಗ ಇದನ್ನು ಕಂಪೇರ್ ಮಾಡೋಣ. ಯಾವುದಕ್ಕೆ ಮ್ಯಾಚ್ ಆಗುತ್ತೆ? 5ಕ್ಕೆ ಮ್ಯಾಚ್ ಆಗುತ್ತೆ ನೋಡಿ. ಅಂದರೆ ಇದು ಅಸಿಡಿಕ್ ಆಯಿತು. ಲಿಂಬೆಹಣ್ಣು ಹಿಂಡಿದ ತಕ್ಷಣ ಈಗ ಅಸಿಡಿಕ್ ಆಯಿತು. ಸೊ ಈ ಥರ ನೀವು ಈ ಕಿಟ್ ಯೂಸ್ ಮಾಡಿಕೊಂಡು ನಿಮ್ಮ ಮನೆ ಆರ್ ಒ ವಾಟರು ಅಸಿಡಿಕ್ ಇದೆಯಾ ಅಥವಾ ಆಲ್ಕಲೈನ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ಕು ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಬಟ್ ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್. ಇನ್ನೊಂದೇ ಮಾತ್ರ.